ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಫ್ರೆಂಡ್ಸ್, ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಮೇಲೆ ಕೆಟ್ಟ ಶಕ್ತಿಯ ಪ್ರಭಾವವಿದೆಯಾ ಅಥವಾ ಬ್ಲ್ಯಾಕ್ ಮ್ಯಾಜಿಕ್, ಮಾಟ ಮಂತ್ರಗಳು, ಈ ಥರ ಪ್ರಯೋಗಗಳು ನಿಮ್ಮ ಮೇಲೆ ನಡೆದಿದೆಯಾ? ಯಾಕೆಂದರೆ ನನಗೆ ಸಾಕಷ್ಟು ಜನ ಕ್ಲೈಂಟ್ಸ್ಗಳು ಕಾಲ್ ಮಾಡ್ತಾ ಇರ್ತಾರೆ. ಫಸ್ಟ್ ಅವರಿಗೆ ಡೌಟ್ ಬರೋದೇ ಅದು, ನಾನು ಯಾವುದು ಕೆಲಸ ಮಾಡಿದ್ರೆ ಆಗ್ತಾನೆ ಇಲ್ಲ, ನನ್ನ ಮೇಲೆ ಈ ಥರದೊಂದು ಪ್ರಯೋಗ ನಡೆದಿದೆಯಾ ಅನ್ನೋದೇ ಅವ್ರಿಗೆ ಮೊದಲನೆಯದಾಗಿ ಬರುವ ಡೌಟ್ಗಳು. ಸೊ ಅಂಥವ್ರಿಗೆಲ್ಲ ಈ ವಿಡಿಯೋ ರೆಸೊನೇಟ್ ಆಗುತ್ತೆ ಅಂತ ಹೇಳ್ಬೋದು. ಯಾರಿಗೆಲ್ಲ ನನ್ನಲ್ಲಿ ನೆಗೆಟಿವಿಟಿ ಏನಾದ್ರು ಇದೆಯಾ, ನೆಗೆಟಿವ್ ಎನರ್ಜಿ ಏನಾದರೂ ನನ್ನ ಕೆಲಸಗಳಿಗೆ ಧಕ್ಕೆ ಮಾಡ್ತಾ ಇದೆಯಾ, ತೊಂದರೆ ಕೊಡ್ತಾ ಇದೆಯಾ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಸೊ ಎಂದಿನಂತೆ 2 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 2 ಕಾರ್ಡ್ ಮೇಲೆ 2 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೊನೇಟ್ ಆಗುತ್ತಲ್ಲ, ಆ ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಏನಾದರೂ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತೀನಿ. ಸೊ ಐ ಹೋಪ್ ನೀವು ಈ 2 ಕಾರ್ಡಲ್ಲಿ ಒಂದು ಕಾರ್ಡ್ ನಿಮ್ಮ ಮನಸ್ಸಿಗೆ ರೆಸೊನೇಟ್ ಆಗುವಂಥ ಕಾರ್ಡ್, ಸ್ಟೋನ್, ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅಂತ ಹೇಳಿ ನಾನು ಮೊದಲನೆಯ ಕಾರ್ಡ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಈ ಸ್ಟೋನ್ ಇರುವ ಕಾರ್ಡ್ ಇದೆಯಲ್ವಾ, ಯಾರೆಲ್ಲ ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಮಾಡ್ತಾ ಇದ್ದೀನಿ. ಸೊ ಕೆಲವ್ರಿಗೆ ತುಂಬಾ ಡೌಟ್ ಇರುತ್ತೆ, ನನ್ನ ಮೇಲೆ ದುಷ್ಟಶಕ್ತಿ ಪ್ರಭಾವ ಏನಾದರೂ ಬೀರಿದೆಯಾ, ನನಗಾಗದೇ ಇರೋರು ಏನಾದರೂ ನನಗೆ ಮಾಡಿಸಿದಾರಾ, ನಾನು ಯಾಕೆ ಏನು ಕೆಲಸ ಮಾಡೋದಕ್ಕಾಗ್ತಾ ಇಲ್ಲ, ನನಗೇನಾಗ್ತಾ ಇದೆ, ಅದಕ್ಕೆಲ್ಲ ಇವತ್ತಿನ ರೀಡಿಂಗಲ್ಲಿ ಸರಿಯಾದ ಉತ್ತರಗಳು ಪ್ರತಿಯೊಬ್ಬರಿಗೂ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಕೆಲವರು ಎಷ್ಟೇ ದುಡಿದ್ರೂ ಅವ್ರಿಗೆ ಕೈಗೆ ಹತ್ತುತ್ತಾ ಇರಲ್ಲ. ಸೊ ಇವತ್ತು ಚೆನ್ನಾಗಿದ್ದು ನಾಳೆ ಏನಾದರೂ ಮನೇಲಿ ಗಲಾಟೆ ನಡೀತಾ ಇರುತ್ತೆ, ಅಥವಾ ಯಾವ ಕೆಲಸಗಳು ಮಾಡೋದಕ್ಕೂ ಅವ್ರಿಗೆ ಮನಸ್ಸೇ ಬರಲ್ಲ. ಕ್ವೀನ್ ಆಫ್ ಸ್ವಾರ್ಡ್ಸ್, ಕಿಂಗ್ ಆಫ್ ಕಪ್ಸ್. ಇಲ್ಲಿ ಕೆಲವೊಂದು ವಿಚಾರಗಳು ನೀವು ಮನಸ್ಸಿಗೆ ಹಚ್ಕೊಂಡು ಅದು ಯಾವ ನಿರ್ಧಾರಗಳು ಸರಿಯಾಗಿ ತಗೊಳ್ಳದೆ ನಿಮ್ಮ ಜೀವನದಲ್ಲಿ ನೀವು ಡಿಸೈಡ್ ಮಾಡೋದಕ್ಕಿಂತ ನಿಮ್ಮ ಜೀವನದ ಬಗ್ಗೆ ಬೇರೆಯವರ ಪ್ರಿಡಿಕ್ಷನ್ ಮಾಡಿಬಿಟ್ಟಿರ್ತಾರೆ. ಪ್ರಿಡಿಕ್ಷನ್ ಮೀನ್ಸ್ ನಿಮ್ಮ ಭವಿಷ್ಯನ ಬೇರೆಯವರೇ ಬರೆದು ಬಿಡೋದು. ನಿಮ್ಮ ಜೀವನದಲ್ಲಿ ಏನೋ ಒಂದು ನಡೀತಾ ಇರುತ್ತೆ, ಏನೋ ಒಂದು ಆಗ್ತಾ ಇರ್ತೀರಿ, ಏನೋ ಒಂದು ಮಾಡ್ತಾ ಇರೋದು ಅಂತ ಹೇಳಿದ್ರೆ ಅದನ್ನು ನೀವು ಬೇರೆಯವ್ರ ಹತ್ರ ಯಾರ ಹತ್ರ ಶೇರ್ ಮಾಡ್ಕೊಂಡಿರ್ತೀರಲ್ಲ, ನಾನು ಈ ರೀತಿ ಮಾಡಬೇಕು ಅಂದ್ಕೊಂಡಿದ್ದೀನಿ, ನಾನು ಆ ರೀತಿ ಮಾಡಬೇಕು ಅಂದ್ಕೊಂಡಿದ್ದೀನಿ, ಆ ರೀತಿ ಆಗಬೇಕು ಅಂದ್ಕೊಂಡಿದ್ದೀನಿ, ಈ ಥರದ್ದೆಲ್ಲ ಶೇರ್ ಮಾಡಿದಾಗ ಏನಾಗುತ್ತೆ, ಅವರು ಹೌದಾ ಅಂತ ನಿಮ್ಮ ಮುಂದೆ ಕೇಳ್ತಾರೆ. ಬಟ್ ಆದರೆ ನಿಮ್ಮ ಬೆನ್ನ ಹಿಂದೆ ಕುತಂತ್ರಗಳನ್ನ ಮಾಡ್ತಾರೆ, ಆ ಕೆಲಸಗಳಾಗದೇ ಇರೋ ರೀತಿ ಮಾಡ್ತಾರೆ. ಐದರ್ ಅದು ಬೇರೆಯವ್ರ ಜೊತೆ ಸಹಾಯ ಮಾಡೋದ್ರೂ ಆಗಿರಬಹುದು, ಅಥವಾ ಜಲಸಿ ಫೀಲ್ ಆದ್ರೂ ಆಗಿರಬಹುದು. ಆ ಜಲಸಿ ಫೀಲಿಂದ ನೀವು ಮಾನಸಿಕವಾಗಿ ಕುಗ್ಗಿ ಹೋಗ್ತಾ ಇದ್ದೀರಿ. ಆ ಜಲಸಿ ಫೀಲ್ ಏನಾಗಿದೆ, ನಿಮ್ಮಲ್ಲಿ ನೆಗೆಟಿವಿಟಿ ತುಂಬಿದೆ. ಇಲ್ಲಿ ನೀವು ಮಾಡ್ತಾ ಇರುವ ಕೆಲಸಗಳು ಕೂಡ ಅರ್ಧಕ್ಕೆ ನಿಲ್ಲುವ ಸಾಧ್ಯತೆ ಇದೆ. ಇದು ದುಷ್ಟಶಕ್ತಿಗಳ ಕಾಟ ಅಲ್ಲ, ಮೂರನೆಯ ವ್ಯಕ್ತಿ ಅಂದ್ರೆ ನಿಮ್ಮ ಜೊತೆಗೆ ಇದ್ದು ಚೆನ್ನಾಗಿರುವಂತಹ ವ್ಯಕ್ತಿಗಳು, ನಿಮ್ಮ ಏಳಿಗೆ ಸಹಿಸೋದಕ್ಕೆ ಆಗದೆ ಇರುವಂತಹ ವ್ಯಕ್ತಿಗಳು ನಿಮ್ಮ ಬೆನ್ನ ಹಿಂದೆನೆ ಸಾಕಷ್ಟು ಕುತಂತ್ರಗಳನ್ನ ಮಾಡ್ತಾ ಇರ್ತಾರೆ, ಅದು ನಿಮ್ಗೆ ಗೊತ್ತೇ ಆಗೋಲ್ಲ. ಸೊ ಈ ರೀಡಿಂಗ್ ನೋಡ್ತಾ ಇದ್ರೆ ಏನನ್ಸತ್ತೆ ಅಂದ್ರೆ, ನೀವು ತುಂಬಾ ಸ್ಟ್ರಾಂಗ್ ಕ್ಯಾರೆಕ್ಟರ್ ಅವರು, ನೀವು ತುಂಬಾ ಶಾರ್ಪ್ ಮೈಂಡೆಡ್ ಅವರು, ನೀವು ಯಾವುದೋ ಲೆವೆಲ್ಗೆ ಹೋಗ್ಬೇಕಾಗಿರುವಂಥವ್ರು, ನಿಮ್ಮ ಸ್ಟ್ರಗಲ್ ಕೂಡ ಅದೇ ರೀತಿ ಇದೆ, ನಿಮ್ಮ ಮಾತು ಕೂಡ ಅದೇ ರೀತಿ ಇದೆ, ನಿಮ್ಗೆ ಯಾರಿಗೂ ಮೋಸ ಮಾಡಬೇಕು ಅನ್ನೋ ಯಾವುದೇ ತರ ಇಂಟೆನ್ಷನ್ ಇಲ್ಲದೆ ಇರೋ ಅಂಥವ್ರು ನೀವು ಯಾವಾಗ ನಿಮ್ಮ ಹುಮ್ಮಸ್ಸಿನಿಂದ ಥರ್ಡ್ ಪಾರ್ಟಿಗಳ ಜೊತೆಗೆ, ಮೂರನೇ ವ್ಯಕ್ತಿಗಳ ಜೊತೆಗೆ, ಐದರ್ ಫ್ರೆಂಡ್ಸ್, ರಿಲೇಷನ್ಸ್, ಯಾರೇ ಆಗಿರಬಹುದು, ಅದು ಯಾರೊಟ್ಟಿಗೆ ನೀವು ಶೇರ್ ಮಾಡ್ತೀರಿ ನಿಮ್ಮ ವೈಯಕ್ತಿಕ ವಿಚಾರಗಳು, ಅವರು ಮುಂದೆ ತುಂಬಾ ಚೆನ್ನಾಗಿದ್ದು ಹಿಂದೆ ಬೆನ್ನಿಗೆ ಚೂರಿ ಹಾಕುವಂತಹ ಕೆಲಸಗಳು ಮಾಡ್ತಾ ಇದ್ದಾರೆ ಅಂತ ತುಂಬಾನೇ ಚೆನ್ನಾಗಿ ತೋರಿಸ್ತಾ ಇದೆ. ಇದರಿಂದ ನಿಮ್ಮ ಸಂಪೂರ್ಣ ಕೆಲಸಗಳಾಗಿರಬಹುದು, ವೈಯಕ್ತಿಕ ವಿಚಾರಗಳಾಗಿರಬಹುದು, ಮನೆ ವಿಚಾರಗಳಾಗಿರಬಹುದು, ಎಲ್ಲದು ಸ್ಟಾಪ್, ನಿಂತೋಗುತ್ತೆ. ಬಿಕಾಸ್ ಆಫ್ ಜೆಲಸಿ, ಬೆನ್ನ ಹಿಂದೆ ಚೂರಿ ಹಾಕುವಂತ ಕೆಲಸ.
ಎದುರುಗಡೆ ಚೆನ್ನಾಗಿದ್ದು ನಿಮ್ಮ ಏಳಿಗೆ ಸಹಿಸೋಕಾಗ್ದಿರೋಂಥ ಜನಗಳಿಂದ ನೀವಿಷ್ಟೆಲ್ಲ ನರಳ್ತಿದ್ದೀರಿ ಅಂತ ತೋರಿಸ್ತಾ ಇದೆ. ಒಂದಷ್ಟು ಈ ಯೂನಿವರ್ಸ್ ಮೆಸೇಜ್ ನಾನು ತೆಗೆಯೋದಾದ್ರೆ ಮೇಲ್ ಅಂತ ಬರ್ತಾ ಇದೆ. ಆದಷ್ಟು ನಿಮ್ಮ ಏನು ನಿಮಗೆ ಈ ಗಂಡು ಮಕ್ಕಳಿಂದನೇ ಆಗಿರಬಹುದು, ನಿಮ್ಮ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸಗಳು ಮೇನಾಗಿ ಯಾವ ವ್ಯಕ್ತಿ ಇದ್ದಾರೆ ಆ ವ್ಯಕ್ತಿಯಿಂದನೇ ನಡೀತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಒಂದಷ್ಟು ಎಚ್ಚರಿಕೆಯಿಂದ ಇರಿ, ಜಲಸಿ ಫೀಲ್ ಮಾಡುವ ಜನರಿಂದ ದೂರ ಇರಿ, ನಿಮ್ಮ ಅಪ್ಡೇಟ್ಸ್ ಯಾರಿಗೂ ಗೊತ್ತಾಗುವ ಅವಶ್ಯಕತೆ ಇಲ್ಲ. ಯಾಕೆ ಅವ್ರಿಗೆ ಗೊತ್ತಾಗಿ ಏನು ಮಾಡಬೇಕಾಗಿದೆ, ಗೊತ್ತಾದರೆ ಇನ್ನೂ ನಿಮ್ಮ ಕೆಲಸ ಆಗದೆ ಇರೋ ಹಾಗೆ ಮಾಡ್ತಾರೆ ಬಿಟ್ಟರೆ, ಅವ್ರಿಗೆ ಗೊತ್ತಾಗಿ ನಿಮ್ಗೆ ಯಾವುದೋ ಒಂದು ಕೆಲಸ ಆಗ್ಬಿಡುತ್ತೆ ಅಥವಾ ನಾನೇನೋ ದೊಡ್ಡವಳು ಆಗ್ಬಿಡ್ತೀನಿ ಅಂದರೆ ಅದು ತಪ್ಪು ಕಲ್ಪನೆ. ನಿಮ್ಮ ಸಾಧನೆ, ನಿಮ್ಮ ಗುರಿ ತಲುಪುವವರೆಗೂ ನೀವು ನಿಮ್ಮ ಜೊತೆಗಿರುವ ಜನರಿಂದ ಒಂದಷ್ಟು ದೂರ ಇರೋದು ಉತ್ತಮ. ನೀವು ಸಾಧನೆ ಮಾಡಿದ್ಮೇಲೆ ಅದು ಅವ್ರಿಗೆ ಗೊತ್ತಾಗಲಿ. ಬಟ್ ಆದರೆ ಈಗ ನೀವು ಹೇಳಿ ಅಥವಾ ನೀವು ಮಾಡೋ ಅಪ್ಡೇಟ್ಸ್ನ ಕೊಟ್ಟು ಅದು ಯಾವುದು ಅವಶ್ಯಕತೆ ನಿಮಗಿಲ್ಲ ಅಂತ ಹೇಳ್ತೀನಿ. ಯಾರೆಲ್ಲ ಈ ಸ್ಟೋನ್ ಇರುವ ಕಾರ್ಡ್, ಸೆಕೆಂಡ್ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡಿದ್ರಿ, ಅವರ ರೀಡಿಂಗ್ ಓದ್ತಾ ಇದ್ದೀನಿ. ಏನಾಗಿದೆ, ಏನು ಬಂದಿದೆ, ಏನು ಮೆಸೇಜ್ ಕೊಡ್ತಾ ಇದೆ ಟ್ಯಾರೋ ರೀಡಿಂಗ್? ನಿಮಗೆ ನಿಜವಾಗ್ಲೂ ಕೆಟ್ಟ ಶಕ್ತಿಗಳಿಂದ, ಕೆಟ್ಟ ಕಣ್ಣುಗಳಿಂದ ನೀವು ಹಾಳಾಗ್ತಾ ಇದ್ದೀರಾ, ಕೆಟ್ಟ ಜನರಿಂದ ಹಾಳಾಗ್ತಾ ಇದ್ದೀರಾ, ಯಾಕೆ ನೀವು ಮಾಡುವ ಕೆಲಸಗಳೆಲ್ಲ ನಿಲ್ತಾ ಇದೆ, ಯಾಕೆ ನೀವು ಮುಂದೆ ಬರೋದಕ್ಕಾಗ್ತಾ ಇಲ್ಲ ಜೀವನದಲ್ಲಿ, ಇದಕ್ಕೆ ಕಾರಣ ಏನು? ಇದಕ್ಕೆ ಏನಾದರೂ ಮಾಟ ಮಂತ್ರಗಳು, ವಶೀಕರಣ ಈ ಥರದ್ದೇನಾದರೂ ನಡೆದಿದೆಯಾ? ನನಗೆ ತುಂಬ ಕ್ಲೈಂಟ್ಸ್ಗಳು ಅದೇ ಕೇಳೋದು ಯಾವಾಗ್ಲೂ. ಎಸ್, ಒಂದಷ್ಟು ಕನ್ಫ್ಯೂಷನ್ ಮೈಂಡ್ ನಿಮ್ಮದು. ತುಂಬಾ ನೀವು ಒಂಥರ ಬೇಗ ಕರುಣೆಗೆ ಜಾರಿ ಬೀಳ್ತೀರಾ ಅಂತ ಹೇಳ್ಬೋದು. ಮೈಂಡ್ ತುಂಬ ಫ್ಲಿಕ್ಚುಯೇಟ್ ಆಗ್ತಾ ಇರತ್ತೆ ನಿಮ್ಮದು. ಕೆಲಸ ಮಾಡುವಾಗ ಆ ಕೆಲಸದ ಜಾಗದಲ್ಲಾಗಿರಬಹುದು, ಮನೆಯಲ್ಲಿ ಅಷ್ಟೇ, ಮನೆಯ ವಾತಾವರಣಗಳಲ್ಲಾಗಿರಬಹುದು, ನೀವು ಒಂದಷ್ಟು ಕನ್ಫ್ಯೂಷನ್ಗೆ ಒಳಗಾಗ್ತೀರಿ. ಬಹುಶಃ ನಿಮ್ಮ ಗ್ರಹಗತಿಗಳು, ನಿಮ್ಮ ಜಾತಕಗಳು ಒಂದಷ್ಟು ಕನ್ಫ್ಯೂಷನ್ ಮೈಂಡಿಗೆ ತಿರುಗಿರಬಹುದು ಅಂತ ತೋರಿಸ್ತಾ ಇದೆ. ಇದರಲ್ಲಿ ಏನಾದರೂ ನನಗೆ ಈ ರೀಡಿಂಗಲ್ಲಿ ಮಾಟ ಮಂತ್ರಗಳು, ವಶೀಕರಣ, ಅದು ಇದು ಸಾಕಷ್ಟು ಕಮೆಂಟಲ್ಲಿ ಅಲ್ಲಿ ಇಲ್ಲಿ ಕೇಳ್ತಿರಲ್ಲ, ಆ ಥರದ್ದು ಯಾವುದು ಈ ರೀಡಿಂಗಲ್ಲಿ ನಾನು ನೋಡ್ತಾ ಇಲ್ಲ. ಇಲ್ಲಿ ಆಗ್ತಾ ಇರೋದೇನು ಗೊತ್ತಾ, ನಿಮ್ಗೇನೋ ಒಂದು ಒಳ್ಳೇದಾಗಬೇಕಾಗಿದೆ, ಒಳ್ಳೇದಾಗತ್ತೆ, ಆದರೆ ಅದಕ್ಕೂ ಮುಂಚೆ ನೀವೇ ಕನ್ಫ್ಯೂಷನ್ ಮೈಂಡಿಗೆ ಜಾರಿ ಬಿಡ್ತಿದ್ದೀರಿ. ಇಲ್ಲಿ ನೀವೇನು ಮಾಡ್ತಿದ್ದೀರಿ ಅಂತ ಹೇಳಿದ್ರೆ, ನಿಮ್ಮ ಮನಸ್ಸಿನ ಮಾತು, ನಿಮ್ಮ ಬುದ್ಧಿ ಕೈಯಲ್ಲಿ ನಿಮ್ಮ ಮನಸ್ಸು ಈ ಎರಡು ಕೊಟ್ಟಿರೋದ್ರಿಂದ ನೀವು ಒಂದು ಹಂತಕ್ಕೆ ತಲುಪೋದಕ್ಕೆ ಆಗ್ತಾ ಇಲ್ಲ. ವಿಪರೀತ ಕನ್ಫ್ಯೂಷನಲ್ಲಿ ಇರ್ತೀರಿ. ದುಡುಕು ಸ್ವಭಾವದವರು, ದುಡುಕಿ ಏನಾದರೂ ಮಾತಾಡೋದಾಗಿರಬಹುದು, ಅರ್ಧಕ್ಕೆ ಆ ಕೆಲಸದಿಂದ ಎದ್ದು ಬರೋದಾಗಿರಬಹುದು. ಇಲ್ಲೂ ಕೂಡ ನನಗೆ 3 ಆಫ್ ಪೆಂಟಿಕಲ್ಸ್ ತೋರಿಸ್ತಾ ಇದೆ. ಅಂದರೆ ಈ ಜನಗಳ ಮಾತುಗಳಿಂದ ಒಂದಷ್ಟು ನೀವೇ ಒಂದಷ್ಟು ಹೆದರ್ಕೊಳ್ತೀರಿ ಅಂತ ತೋರಿಸುತ್ತೆ. ಅಯ್ಯೋ ನನ್ನ ಕೈಯಿಂದ ಆಗುತ್ತೋ ಇಲ್ವೋ, ನನ್ನ ಕೈಲಿ ಆಗಲ್ಲ ಅನಿಸುತ್ತೆ, ಈ ಕೆಲಸ ನನ್ನ ಕೈಲಿ ಆಗಲ್ಲ ಅಂತ ಹೇಳಿ ನೀವು ಯಾರ್ದೋ ಮಾತು ಕೇಳಿಕೊಂಡೇ ನೀವು ಕೈ ಬಿಡೋದು ಜಾಸ್ತಿ ಅಂತ ತೋರಿಸುತ್ತೆ. ಹಿಡ್ದಿರೋ ಕೆಲಸನ ಕೈ ಬಿಟ್ಬಿಡ್ತೀರಿ ಒಂದೇ ಸಲ. ಬಟ್ ಆದರೆ ಜಸ್ಟಿಸ್ ಬಂದಿದೆ. ನೀವೇನೇ ಈಗ ಎಷ್ಟೇ ಸಫರ್ ಪಡ್ತಾ ಇದ್ರು, ಯಾವುದೇ ಜನಗಳಿಂದ ನೀವು ದಿಕ್ಕು ತಪ್ಪಿದಂತಾಗಿದ್ರು, ಬಟ್ ಜಸ್ಟಿಸ್ ಇಲ್ಲಿ ಬಂದಿರೋದ್ರಿಂದ ನ್ಯಾಯವಾಗಿ ನಿಮ್ಗೆ ಏನು ಸಿಗಬೇಕು ಅದು ನಿಮ್ಮ ಜೀವನದಲ್ಲಿ ಸಿಕ್ಕೇ ಸಿಗುತ್ತೆ. ಇಲ್ಲೇನಾದರೂ ಕೆಟ್ಟ ಶಕ್ತಿಗಳ ಕಾಟ ಏನಾದರೂ ಇದೆಯಾ ಅಂತ ಹೇಳಿದ್ರೆ ಸಾಧ್ಯವಿಲ್ಲ. ಯಾಕೆ ಅಂದರೆ ನೀವು ಕೂಡ ದೇವರು ದಿಂಡ್ರನ್ನ ಮೊರೆ ಹೋಗೋರಾಗಿದ್ದೀರಿ. ಹಾಗಾಗಿ ನಿಮ್ಮ ಹತ್ರ ಯಾವುದು ಸುಳಿಯುವಂಥದ್ದಿಲ್ಲ. ಕೆಲವರು ಈ ವಿಡಿಯೋ ನೋಡ್ತಾ ಇರೋರು ಒಂದಷ್ಟು ಆಧ್ಯಾತ್ಮಿಕವಾಗಿ ಭಗವಂತನ ತುಂಬ ನಂಬಿರೋರು ಇದ್ದಾರೆ. ಹಾಗಾಗಿ ಅವ್ರ ಹತ್ರ ಯಾವುದೇ ಥರ ಕೆಟ್ಟದಾಗಿ ಸುಳಿಯುವಂಥದ್ದಿಲ್ಲ. ನೋಡಿ, ಹೌದು, ಬೇರೆಯವರಿಂದ ನಿಮಗೆ ಬೇರೆ ಬೇರೆ ಮಾಡಿಸಿರೋದಾಗಿರ್ಬೋದು ಅಥವಾ ಅವರ ಪ್ರಾರ್ಥನೆಗಳಾಗಿರ್ಬಹುದು, ಅದು ನಿಮ್ಮ ಬೆನ್ನ ಹಿಂದೆ ಇದೆ. ಬಟ್ ಆದರೆ ಅದ್ಯಾವುದು ನಿಮಗೆ ತಾಗ್ತಾ ಇಲ್ಲ. ಬಿಕಾಸ್ ಆಫ್ ನಿಮ್ಮ ಮನಸ್ಸು ತುಂಬ ಶುದ್ಧಿಯಾಗಿದೆ. ನೀವು ಒಂದಷ್ಟು ಭಗವಂತನ ಸರಿಯಾಗಿ ಆರಾಧನೆ ಮಾಡ್ತಿರೋದ್ರಿಂದ ಯಾವುದೇ ದುಷ್ಟಶಕ್ತಿಗಳು ನಿಮ್ಮ ಹತ್ರಕ್ಕೆ ಬರೋದಕ್ಕೆ ಆಗ್ತಾ ಇಲ್ಲ. ಓಕೆ, ನೀವು ಕೂಡ ತುಂಬ ವಾತ್ಸಲ್ಯ ಭರಿತವಾಗಿರೋದ್ರಿಂದ ನೀವು
ಒಂದು ಲೆಕ್ಕಕ್ಕೆ ಈ ರೀಡಿಂಗ್ ನೋಡ್ತಾ ಇರೋರು ಬೇಗ ಕರುಣಾಮಯಿಗಳು. ಅಂದ್ರೆ ಬೇಗ ಕರುಣೆಗೆ ಜಾರು ಬಿಡ್ತೀರಿ. ಭಗವಂತನಿಗೆ ಗೊತ್ತಿದೆ ಯಾವ್ದು ಕೆಟ್ಟದ್ದು, ಯಾವ್ದು ಒಳ್ಳೇದು, ಯಾವ್ದು ಯಾರಿಗೆ ಬೇಗ ತಲುಪಬೇಕು, ನಂತರ ಯಾವ ಕೆಟ್ಟ ಕೆಟ್ಟ ಶಕ್ತಿಗಳು ಬೇಗ ಹೋಗಿ ಅವರ ಜೀವನದಲ್ಲಿ ತಾಗಬೇಕು, ಅದೆಲ್ಲ ಭಗವಂತನಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಕೆಲವು ಸಲ ಭಗವಂತನ ನಮ್ಗೆ ಅದೆಲ್ಲ ಬಿಟ್ಕೊಡೋದೇ ಇಲ್ಲ. ಅಂದ್ರೆ ಆ ಭಗವಂತ ನಮ್ ಜೀವನದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಅಂತ ಅವನೇನ್ ಬಂದು ಪ್ರೆಸೆನ್ಸ್ ಮಾಡೋದು ಇಲ್ಲ. ನಮಗೆ ಗೊತ್ತಿಲ್ಲದೆ ನಮ್ಮಿಂದ ಏನೇನ್ ಆಗ್ಬೇಕಾಗಿತ್ತೋ ಅದನ್ನ ತಪ್ಪಿಸೋ ಕೆಲಸ ಭಗವಂತ ನಮ್ ಬೆನ್ನಿಂದೆ ಮಾಡ್ತಾ ಇರ್ತಾನೆ. ಅದು ನಮ್ಗೆ ಗೊತ್ತಾಗ್ತಾ ಇರಲ್ಲ ಅಷ್ಟೇ. ಇವತ್ತಿಗೂ ನೀವೇನಾದ್ರೂ ಒಂದು ಒಂದು ಸ್ಥಾನಮಾನಕ್ಕೆ ಹೋಗ್ಬೇಕು ಅನ್ನೋ ಮೈಂಡ್ ಸೆಟ್ ಅಲ್ಲಿ ಕೂತಿದ್ದೀರಿ ಅಂತ ಅಂದ್ರೆ ನೀವು ನಂಬಿರುವ ಭಗವಂತನಿಂದನೇ ಸಾಧ್ಯ. ನಾನು ಸ್ಟ್ರಾಂಗ್ ಆಗಿ ಯಾಕೆ ಈ ಕಾರ್ಡಲ್ಲಿ ಭಗವಂತನ ಆಶೀರ್ವಾದ ಇದೆ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೋಡಿ, ಇಲ್ಲಿ ಸನ್ ಕಾರ್ಡ್ ಇದೆ, ಇಲ್ಲಿ ಬ್ಲೆಸ್ಸಿಂಗ್ಸ್ ಇದೆ, ಏಂಜಲ್ಸ್ ಬ್ಲೆಸ್ಸಿಂಗ್ಸ್ ಇದೆ. ಸೊ ಈ ಸಿಂಬಲ್ ಇತ್ತು ಅಂತ ಹೇಳಿದ್ರೆ ಈ ಕಾರ್ಡ್ ರೀಡಿಂಗ್ ನೋಡ್ತಿರೋರ್ಗೆ ಭಗವಂತ, ನೀವು ನಂಬಿರುವ ದೈವ ನಿಮ್ಮನ್ನ ಬಿಟ್ಕೊಡ್ತಾ ಇಲ್ಲ. ನಿಮ್ಮ ಹತ್ರಕ್ಕೆ ಯಾವುದೇ ದುಷ್ಟಶಕ್ತಿಗಳು ಹೌದು ನಿಮ್ಮ ಮೇಲೆ ವಾಮಾಚಾರ ಅದು ಇದು ಪಾಸ್ಟ್ ಲೈಫಲ್ಲಿ ಮಾಡಿಸಿದ್ ನಿಜ, ಬಟ್ ಆದ್ರೆ ಪ್ರೆಸೆನ್ಸ್ ಅಲ್ಲಿ ಯಾವುದೇ ತರ ಕಾಣಿಸ್ತಾ ಇಲ್ಲ. ಪ್ರೆಸೆನ್ಸ್ ಅಲ್ಲಿ ಈಗಿರೋದು ನಿಮ್ಗೆ ಕನ್ಫ್ಯೂಷನ್ ಒಂದೇ. ಆ ಕನ್ಫ್ಯೂಷನ್ ನ ತೆಗೆದಿಡ್ಬೇಕು, ನಿಮ್ಮ ಮುಂದಿನ ಕೆಲಸಗಳು ಮಾಡಬೇಕು. ನಾವು ಬೇರೆಯವರ ವಿಚಾರವಾಗಿ ಮೂಗು ತುರಿಸುವ ಕೆಲಸವಾಗ್ಲಿ ಅಥವಾ ಬೇರೆಯವ್ರ ಕೆಲಸಗಳು ಮಾಡ್ತಾ ಇದಾರೋ ಮಾಡ್ತಾ ಇಲ್ವೋ ಅದು ನಮ್ಗೆ ಅವಶ್ಯಕತೆ ಇಲ್ಲ. ನಮ್ಮ ಕೆಲಸದ ಕಡೆ ಫೋಕಸ್ ಮಾಡಿ ಮುಂದೋಗಿ. ಅದು ಯಾವ್ದಾದ್ರೂ ಆಗಿರಬಹುದು. ಇದು ಯಾವುದಾದ್ರೂ ರೀಡಿಂಗಲ್ಲಾದರೂ ನೋಡಿರಿ ನೀವು, ಒಂದು ಲವ್ ರಿಲೇಶನ್ಶಿಪ್ಪು ಅಥವಾ ಕೆಲಸ, ಮುಂದಿಂದು ವೈಯಕ್ತಿಕ ವಿಚಾರ, ಯಾವುದೇ ನೋಡಿ, ಯಾವ ವಿಚಾರಕ್ಕೂ ನೀವು ಬೇರೆಯವ್ರ ಬಗ್ಗೆ ಗಮನ ಕೊಡೋದಕ್ಕೆ ಹೋಗಬೇಡಿ. ನೀವು ನಿಮ್ಮ ಬಗ್ಗೆ ಮಾತ್ರ ಗಮನ ಕೊಡಿ. ನೀವೇನು ಮಾಡಬೇಕು ಅದ್ರ ಕಡೆ ಮಾತ್ರ ಯೋಚನೆ ಮಾಡಿ. ಒಂದಷ್ಟು ಸ್ಪಿರಿಚುವಲ್ ಕಡೆ, ಅಂದರೆ ಭಗವಂತ, ದೇವರು, ಪೂಜೆ ಪುನಸ್ಕಾರಗಳು, ಒಳ್ಳೆ ಕ್ಷೇತ್ರಕ್ಕೆ, ಪುಣ್ಯಸ್ಥಾನ, ಈ ಥರದ್ದೆಲ್ಲ ಮಾಡ್ಕೊಂಡು ಬರೋದ್ರಿಂದ ನಿಮಗೆ ಏನು ಸಿಗಬೇಕೋ ಜಸ್ಟಿಸ್ ಬಂದಿರೋದ್ರಿಂದ ಅದು ಸಿಕ್ಕೇ ಸಿಗುತ್ತೆ. ಕೆಲವೇ ದಿನಗಳಲ್ಲಿ, ಕೆಲವೇ ತಿಂಗಳುಗಳಲ್ಲಿ ನೀವು ಅಂದ್ಕೊಂಡ ಕೆಲಸಗಳೆಲ್ಲ ಆಗತ್ತೆ. ದಯವಿಟ್ಟು ಈ ನೆಗೆಟಿವಿಟಿನ ತಲೆಯಿಂದ ತೆಗೆದಾಕಿ ಮುಂದೆ ಹೋಗಿ ಅಂತ ಹೇಳ್ತೀನಿ. ಯೂನಿವರ್ಸ್ ಕಡೆಯಿಂದ ಏನು ಮೆಸೇಜ್ ಬರ್ತಾ ಇದೆ ಅಂದರೆ, ಆಕ್ಯುಪೇಷನ್ ಬರ್ತಾ ಇದೆ. ಅಂದರೆ ನೀವೇನು ಕೆಲಸ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು ಆ ಕಡೆ ಫೋಕಸ್ ಕೊಡಿ. ಆ ಕಡೆ ನೀವು ನಿಮ್ಮ ಎಫರ್ಟ್ ಎಲ್ಲ ಹಾಕಿದಾಗ ಆ ಕೆಲಸದಿಂದ ಜಯ ಬೀರುವಂಥ ಕೆಪಾಸಿಟಿ ಕೂಡ ನಿಮಗಿದೆ. ಸೊ ನೀವು ನಿಮ್ಮ ಕೆಲಸದ ಬಗ್ಗೆ ಮಾತ್ರ ಗಮನ ಕೊಡಿ. ಎಲ್ಲ ಏಳಿಗೆಗಳು ನಿಮಗೆ ನೀವು ನಂಬಿರುವ ಭಗವಂತನಿಂದ ಸಿಗುತ್ತೆ ಅಂತ ಹೇಳ್ತಾ ನಾನು ಈ ರೀಡಿಂಗ್ನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ.